ನಾವು ಸೇವಿಸಿದ ಆಹಾರದಿಂದ ಪಡೆದ ಶಕ್ತಿಯ ಸ್ವಲ್ಪ ಭಾಗವು ನಮ್ಮ ದೇಹದಲ್ಲಿ ಡ್ಯಾಶ್ ರೂಪದಲ್ಲಿ ಸಂಗ್ರಹವಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗ್ಲೂಕೋಸ್, ಆಪ್ಷನ್ ಬಿ ಪಿಷ್ಟ, ಆಪ್ಷನ್ ಸಿ ಗ್ಲೈಕೋಜನ್, ಆಪ್ಷನ್ ಡಿ ಕಾರ್ಬೋಹೈಡ್ರೇಟ್. ಇದಕ್ಕೆ ಸರಿಯಾದಂಥ ಉತ್ತರ ಗ್ಲೈಕೋಜನ್. ಗ್ಲೂಕೋಸು ಗ್ಲೈಕೋಜನ್ನಾಗಿ ಬದಲಾವಣೆಯಾಗಿ ನಮ್ಮ ದೇಹದಲ್ಲಿ ಸಂಗ್ರಹಣೆ ಆಗುತ್ತದೆ. ಈ ಒಂದು ಪ್ರಶ್ನೆಗೆ ನೋಡ್ಕೊಳ್ಳಿ ಸ್ನೇಹಿತರೆ, 10ನೇ ತರಗತಿಯ ಜೀವಕ್ರಿಯೆಗಳು ಎಂಬ ಪಾಠದಿಂದ ತಗೊಂಡಿದ್ದೇನೆ ಸ್ನೇಹಿತರೆ. ನಾವು ಸೇವಿಸಿದ ಆಹಾರದಿಂದ ಪಡೆದ ಶಕ್ತಿಯ ಸ್ವಲ್ಪ ಭಾಗವು ನಮ್ಮ ದೇಹದಲ್ಲಿ ಗ್ಲೈಕೋಜನ್ ರೂಪದಲ್ಲಿ ಸಂಗ್ರಹವಾಗುತ್ತದೆ. ಅದೇ ರೀತಿ ಸ್ನೇಹಿತರೆ, 2ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುವು ಪರಪೋಷಕ ಜೀವಿ? 1 ಹಸಿರು ಸಸ್ಯಗಳು, 2 ಕೆಲವು ಬ್ಯಾಕ್ಟೀರಿಯಾ, 3ನೇದು ಪ್ರಾಣಿಗಳು, 4ನೇದು ಶಿಲೀಂಧ್ರಗಳು. ಆಪ್ಷನ್ ಎ 1 ಮತ್ತು 2, ಆಪ್ಷನ್ ಬಿ 2 ಮತ್ತು 3, ಆಪ್ಷನ್ ಸಿ 3 ಮತ್ತು 4, ಆಪ್ಷನ್ ಡಿ 4. ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ 4. ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ನಾನು 10ನೇ ತರಗತಿಯ ಜೀವಕ್ರಿಯೆಗಳು ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ ಸ್ನೇಹಿತರೆ. ನೋಡ್ಕೊಳ್ಳಿ ಸ್ನೇಹಿತರೆ, ಸ್ವಪೋಷಕ ಜೀವಿಗಳು ಯಾವಪ್ಪ ಅಂತಂದರೆ ಹಸಿರು ಸಸ್ಯಗಳು, ಕೆಲವು ಬ್ಯಾಕ್ಟೀರಿಯಾಗಳು. ಅದೇ ರೀತಿ ಪರಪೋಷಕ ಜೀವಿಗಳು ಅಂತಂದರೆ ಪ್ರಾಣಿಗಳು ಮತ್ತು ಶಿಲೀಂಧ್ರಗಳು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ, ಕಾಮೆಂಟ್ ಮಾಡಿರಿ ಸ್ನೇಹಿತರೆ. ಧನ್ಯವಾದಗಳು.